ನಮಸ್ಕಾರ ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಫಿನಾಲೆಗೆ ಇನ್ನೇನು ಒಂದೇ ವಾರ ಬಾಕಿ ಇದೆ. ಈ ಬಾರಿ ಯಾರು ವಿನ್ ಆಗಬಹುದು ಅನ್ನೋ ಕುತೂಹಲ ಕೂಡ ಹಲವು ವೀಕ್ಷಕರಲ್ಲಿದೆ. ಈ ಸೀಸನ್ ಹ್ಯಾಪಿ ಬಿಗ್ ಬಾಸ್ ಎಂಬ ಸಂದೇಶದೊಂದಿಗೆ ಪ್ರಾರಂಭವಾಗಿತ್ತು. ಅಕ್ಟೋಬರ್ 8, 2023ರಂದು ಹ್ಯಾಪಿ ಬಿಗ್ ಬಾಸ್ ಎಂಬ ಟ್ಯಾಗ್ಲೈನ್ ಮೂಲಕ ಪ್ರಾರಂಭಗೊಂಡ ಬಿಗ್ ಬಾಸ್ ಕನ್ನಡ ಸೀಸನ್ 10 ಹಲವಾರು ಏರಿಳಿತಗಳನ್ನು ಕಂಡಿತ್ತು. ಇನ್ನು ಈ ಸೀಸನ್ ಅತಿ ಹೆಚ್ಚು ಟಿಆರ್ಪಿ ರೇಟಿಂಗ್ ಪಡೆದು ಟ್ರೆಂಡಿಂಗ್ನಲ್ಲಿದೆ. ಇನ್ನೇನು 10ನೇ ಸೀಸನ್ ಮುಕ್ತಾಯದ ಹಂತದಲ್ಲಿದೆ. ನಾಳೆ ಒಂದು ದಿನ ಕಳೆದರೆ ಫಿನಾಲೆ ವೀಕ್ ಬಂದೇ ಬಿಡುತ್ತೆ. ಈ ಮಧ್ಯೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಹೆಸರು ಭಾರಿ ವೈರಲ್ ಆಗ್ತಿದೆ. ಪುರುಷ ಸ್ಪರ್ಧಿಗಳನ್ನು ಹಿಂದಿಕ್ಕಿ ಮಹಿಳಾ ಸ್ಪರ್ಧಿಯೊಬ್ಬರು ವಿನ್ನರ್ ಆಗಲಿದ್ದಾರೆ ಎಂದು ಹೇಳಲಾಗ್ತಿದೆ. ಆ ಸ್ಪರ್ಧಿ ಬೇರಾರೂ ಅಲ್ಲ, ಸಂಗೀತ ಶೃಂಗೇರಿ. ಇಷ್ಟು ವಾರ ಎಲ್ಲಾ ಸ್ಪರ್ಧಿಗಳು ಕೂಡ ಹಲವು ಏಳು ಬೀಳುಗಳನ್ನು ಕಂಡಿದ್ದಾರೆ, ಬಿದ್ದಿದ್ದಾರೆ, ಮತ್ತೆ ಎದ್ದು ನಿಂತಿದ್ದಾರೆ. ಅವರಲ್ಲಿ ಸಂಗೀತ ಕೂಡ ಒಬ್ಬರಾಗಿದ್ದಾರೆ. ಹೌದು, ಬಿಗ್ ಬಾಸ್ ಪಟ್ಟ ಗೆಲ್ಲೋದಕ್ಕೆ ಅರ್ಹತೆ ಇರುವ ಸ್ಪರ್ಧಿಗಳಲ್ಲಿ ಸಂಗೀತ ಕೂಡ ಒಬ್ಬರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆಟ, ಮಾತು ಹೀಗೆ ಎಲ್ಲದರಲ್ಲೂ ದೊಡ್ಡಮನೆಯಲ್ಲಿ ಮುಂದಿದ್ದಾರೆ. ಸಂಗೀತ ಈ ಬಾರಿಯ ಬಿಗ್ ಬಾಸ್ ಟೈಟಲ್ ವಿನ್ನರ್ ಆಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಮಾಜಿ ಬಿಗ್ ಬಾಸ್ ರನ್ನರ್ ಅಪ್ ಕೀರ್ತಿ ಕೂಡ ಈ ಬಾರಿ ವಿನ್ನರ್ ಅವರೇ ಅಂತ ಅನಿಸುತ್ತೆ ಎಂದು ಹ್ಯಾಶ್ಟ್ಯಾಗ್ ಹಾಕಿ ಮ್ಯೂಸಿಕ್ ಅಂತ ಬರ್ಕೊಂಡಿದ್ರು. ಮ್ಯೂಸಿಕ್ ಎಂದರೆ ಕನ್ನಡದಲ್ಲಿ ಸಂಗೀತ ಎಂದರ್ಥ. ಇದಷ್ಟೇ ಅಲ್ಲದೆ ಈ ಹಿಂದೆ ಕಾರ್ತಿಕ್ ಮತ್ತು ತನಿಷಾರನ್ನ ತೆಗಳಿ ವಿನಯ್ ಅವರನ್ನ ಹೊಗಳಿದ್ದ ಸಂಗೀತ ಒಂದೇ ಬಾರಿಗೆ ಸುಮಾರು 13,000ದಷ್ಟು ಫಾಲೋವರ್ಸ್ ಕಳೆದುಕೊಂಡಿದ್ರು. ಆದ್ರೆ ಅದಾದ ಬಳಿಕ ತಮ್ಮ ತನವನ್ನು ಕಾಪಾಡಿಕೊಂಡು ಆಟವಾಡಿದ ಅವರು ಮತ್ತೆ ಜನರ ಮನಗೆದ್ದಿದ್ದಾರೆ. ಅದರಲ್ಲೂ ಡ್ರೋನ್ ಪ್ರತಾಪ್ ಅವರನ್ನು ಇಡೀ ಮನೆ ಕುಗ್ಗಿಸಲು ನೋಡ್ತಿದ್ದಾಗ ಸಂಗೀತ ಅವರ ಪರ ನಿಲ್ತಾರೆ. ಡ್ರೋನ್ ಪ್ರತಾಪ್ಗೆ ಧೈರ್ಯ ತುಂಬಿ ಹುರಿದುಂಬಿಸಿದ್ದಾರೆ. ಡ್ರೋನ್ ಪ್ರತಾಪ್ ಕೂಡ ಜನರ ಮನಸ್ಸು ಗೆದ್ದಿದ್ದು, ಇವರ ಪರ ನಿಂತಿರುವ ಸಂಗೀತ ಅವರ ನಡೆಯನ್ನು ಜನ ಇಷ್ಟಪಟ್ಟಿದ್ದಾರೆ. ಇಲ್ಲಿ ಆಟದ ಜೊತೆಗೆ ಸ್ಪರ್ಧಿಗಳ ವ್ಯಕ್ತಿತ್ವ ಕೂಡ ಮುಖ್ಯವಾಗುತ್ತೆ. ಬೇರೆ ಸ್ಪರ್ಧಿಗಳನ್ನು ಹೋಲಿಸ್ಕೊಂಡ್ರೆ ಈ ವಿಚಾರದಲ್ಲಿ ಸಂಗೀತ ಮುಂದಿದ್ದಾರೆ. ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಇವರೇ ಆಗ್ತಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ ಜನ ಕೂಡ ಮಾತಾಡ್ಕೊಳ್ತಿದ್ದಾರೆ.